ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಗಂಗಾ ಏನು ಮಾಡೋದು ಅತ್ತೆವ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಅಲ್ಲಿ ಭೈರದೇವಿ ಹೇಳ್ತಾ ಇರ್ತಾಳೆ, ಮೊದಲಿನಾಗೆ ನಮ್ಮ ಭೈರವ ಚೆನ್ನಾಗಾಗಬೇಕು ಅಂತ ಅಂದರೆ ಗೌರಿ ಅವನ ಮೇಲೆ ಇಟ್ಟಿರೋ ನಂಬಿಕೆನ ದೂರ ಮಾಡಬೇಕು, ಅವರಿಬ್ಬರು ದೂರ ದೂರ ಆಗೋ ರೀತಿ ನಾವು ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಭೈರವನ ಮೇಲೆ ತುಂಬ ಅವಳಿಗೆ ದ್ವೇಷ ಬರಬೇಕು, ಅವನು ನೀಚ, ಅವನಿಗೇನಾದರೂ ಆಗಬೇಕು ಅಂತ ಅಂದರೆ ಆ ಕೆಲಸ ಮಾಡೋಕ್ಕೆ ಅವನು ಯಾವ ಮಟ್ಟಕ್ಕಾದರೂ ಇಳಿತಾನೆ ಅನ್ನೋ ಭಾವನೆ ಅವಳಿಗೆ ಬರಬೇಕು. ಆ ರೀತಿ ನಾವು ಮಾಡಬೇಕು ಅಂತ ಅನ್ಬೇಕಾದ್ರೆ ಏನತ್ತೇವ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಗಂಗಾ ಕೇಳಬೇಕಾದ್ರೆ, ನೋಡವ ನಮ್ಮ ಭೈರವ ಚಿನ್ನ, ಪುಟಕ್ಕಿಟ್ಟ ಚಿನ್ನ, ಅದು ನನಗೂ ಗೊತ್ತು. ಆದರೆ ಗೌರಿ ಎದುರಿಗೆ ಅವನು ಮಾತ್ರ ಅಸಹ್ಯ ರೀತಿ ಇರೋ ರೀತಿ ಆಗಲೇಬೇಕು. ಆಗಿದ್ದರೆ ಮಾತ್ರ ಅವಳಿಗೆ ತುಂಬ ಕೋಪ ಬರೋದು, ಹಾಗೆ ಅವನಿಂದ ದೂರ ಇರೋಕ್ಕೆ ಸಾಧ್ಯ ಆಗೋದು. ಆ ರೀತಿ ನಾವು ಮಾಡಲೇಬೇಕು ಅಂತ ಅನ್ಬೇಕಾದ್ರೆ ಹಾಗಾದರೆ ಏನು ಮಾಡಲಿ ಅತ್ತೆವ ನಾನು ಇವಾಗ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಹೇಳ್ತಾ ಇರ್ತಾಳೆ ಭೈರದೇವಿ, ಅದು ಯಾರನ್ನೋ ಪತ್ತೆದಾರಿ ಬಿಟ್ಟಿದೆಯಲ್ಲ, ಅವನಿಗೆ ಡಾಕ್ಟ್ರ್ ವಿಷಯನ ಎಲ್ಲನೂ ತಿಳ್ಕೊಂಡು ಅವನ ಕೈಕಾಲು ಮುರಿಬೇಕು ಅಂತ ಅಂದಾಗ ಕಣ್ಣು ಬಾಯಿ ಬಿಡ್ಕೊಂಡು ಗಂಗಾ ಭೈರದೇವಿನ ನೋಡ್ತಾ ಇರ್ತಾಳೆ. ಮತ್ತೆ ಗಂಗಾ ಕೇಳ್ತಾ ಇರ್ತಾಳೆ, ಅಲ್ಲ ಅತ್ತೆವ ಅವ್ರ ಕಾಲು ಮುರಿದ್ರೆ ಅದು ಹೆಂಗೆ ದೂರ ಆಗ್ತಾಳೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಮಂಗೆ, ಕಾಲು ಮುರಿಯೋದು ಭೈರವ ಆಗಿ ಅವನೇನಾದರೂ ಕಾಲು ಮುರಿದ್ರೆ ಈ ಕಡೆ ಗಂಗನಿಗೆ ಕೋಪ ಮಾತ್ರ ಅಲ್ಲ, ದ್ವೇಷನೂ ಬರುತ್ತೆ, ಅವರಿಬ್ಬರು ನಡುವೆ ದೊಡ್ಡ ಕಿಚ್ಚೆ ಹತ್ತುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ, ಹೌದು ನೀವು ಹೇಳಿದ್ದು ಕರೆಕ್ಟು ಅತ್ತೆವ ಅಂತ ಅನ್ಬೇಕಾದ್ರೆ ನಾನು ಹೇಳ್ದಂಗೆ ಮಾಡು, ಅದರಲ್ಲೂ ನಾವು ಅವನಿಂದ ಇದ್ದೀವಿ ಅಂತ ಗೊತ್ತಾಗಬಾರ್ದು, ಎಲ್ಲನೂ ಭೈರವನೇ ಮಾಡಿದ್ದಾನೆ ಅಂತ ನಂಬೋ ಹಾಗೆ ಮಾಡು, ಅವಾಗ ನಾವು ಅಂದ್ಕೊಂಡಿರೋ ಪ್ಲಾನ್ ಎಲ್ಲ ಸಲೀಸಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕತ್ತಿಡಿದು ಭೈರವನ ಆಚೆ ದಬ್ತಾಳೆ. ಆಗೇನಾದರೂ ಆಗಲಿಲ್ಲ ಅಂತಂದರೆ ನನ್ನ ಹೆಸರು ಭೈರದೇವಿನೇ ಅಲ್ಲ ಅಂತ ತುಂಬ ಜಂಬ ಕೊಚ್ಕೋತಾ ಇರ್ತಾಳೆ. ಮತ್ತು ಈ ಕಡೆ ಗಂಗಾ ತುಂಬ ಖುಷಿ ಪಟ್ಬಿಟ್ಟು, ನೋಡಿ ಅತ್ತೆವ ಈ ಪ್ಲ್ಯಾನ್ನ ಯಾವ ರೀತಿ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ವಾಸಂತಿ, ಆನಂದ್ ಎಲ್ಲರೂ ಸಹ ಕೇಳ್ತಾ ಇರ್ತಾಳೆ, ಅಲ್ಲ ಗೌರಿ, ಬಿಜಿಲಿ ಬಂದು ಮನೆಗೆ ಎಷ್ಟು ದಿನ ಆಯಿತು, ಅವಳಿಗೆ ಡೆವಿಲ್ ಕಂಡ್ರೆ ತುಂಬ ಇಷ್ಟ, ನಾನು ಹೇಳಿದೆ ತಾನೇ ಡೆವಿಲ್ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಬಿಟ್ಪಾ ಮದುವೆ ವಿಷಯ ಅಂತ ಅಂದರೆ ನೀನು ಮಾತಾಡ್ಕೊಂಡೇ ಬಂದಿಲ್ವಲ್ಲಮ್ಮ ಅನ್ಬೇಕಾದ್ರೆ, ಇಲ್ಲ ಅಪ್ಪಾಜಿ ನಾನು ಮಾತಾಡ್ಕೊ ಬಂದಿದ್ದೆ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ, ಎಲ್ಲಮ್ಮ ಹೇಳಿದೆಯಾ ಅಂತ ಮತ್ತೆ ಆನಂದ್ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬಿಜಿಲಿ ಬಂದು, ಅಯ್ಯೋ ಕಾಕಾರೆ, ಯಾರನ್ನೂ ಕೇಳೋದು ಬೇಡಿ, ಡೈರೆಕ್ಟ್ಗೆ ಲಗ್ನ ಪತ್ರಿಕೆನೇ ಪ್ರಿಂಟ್ ಮಾಡಿಸಿ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ವಾಸಂತಿ ತುಂಬ ಖುಷಿಪಟ್ಟು, ಹೌದೌದು ನೀನು ಹೇಳಿದ್ದು ಕರೆಕ್ಟ್ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ನಿಮ್ಮ ಅಪ್ಪ ಅಮ್ಮನ್ನ ಕರೆಯೋದು ಬೇಡವ ಅಂತ ಆನಂದ್ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಕಾಕಾರ, ನಾನು ಆ ರೀತಿ ಹೇಳಲಿಲ್ಲ ಕಣ್ರಿ, ನಮ್ಮ ಅಪ್ಪ ಅಮ್ಮನಿಗೆ ಹೇಳೋಣ, ಬಟ್ ಡೆವಿಲ್ ಅವ್ರಿಗೆ ಹೇಳೋದು ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಗೌರಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆವಾಗ ವಾಸಂತಿ ಹೇಳ್ತಾಳೆ, ಗಾದನಿ ಇದೆಯಲ್ಲ, ಕೋಳಿ ಕೇಳಿ ಯಾರಾದರೂ ಸಾಂಬಾರು ಅರಿಯೋಕ್ಕಾಗುತ್ತಾ, ಮಸಾಲೆ ಐಟಮ್ನ ರೆಡಿ ಮಾಡೋಕ್ಕಾಗುತ್ತಾ, ಬೇಡ ಬಿಡಿ, ಡೈರೆಕ್ಟಾಗಿ ನಾವು ಲಗ್ನ ಪತ್ರಿಕೆನ ಪ್ರಿಂಟ್ ಮಾಡಿಸೋಣ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಬಿಜಿಲಿ ಹೇಳ್ತಾ ಇರ್ತಾಳೆ, ಡೆವಿಲ್ ಅವರು ನನ್ನ ಲೈಫಿನ ಸಾರಥಿ ಕಣ್ರಿ, ನೀವು ಒಂದು ಕೆಲಸ ಮಾಡಿರಿ, ಅಪ್ಪ ಅಮ್ಮಗೆ ಫೋನ್ ಮಾಡಿ ಒಂದು ಕರೆ ಹಚ್ಚಿರಿ, ಅವರು ಲಘುನೇ ಬಂದುಬಿಡ್ತಾರೆ, ಆವಾಗ ಮದುವೆನ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಗೌರಿ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಅವ್ರ ಮುಖನೇ ನೋಡ್ತಾ ಇರ್ತಾಳೆ. ಬೇಗ ಲಘುನ ಬಂದರೆ ನಮ್ಮಿಬ್ಬರು ಮದುವೆನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭುವಿ ಹೇಳ್ತಾ ಇರ್ತಾಳೆ, ಹಲೋ ಬಿಜಾಪುರ, ನೀವು ಹೇಳಿದ ತಕ್ಷಣ ಡೆವಿಲ್ ಅಂಕಲ್ಲು ಸಿಗಲ್ಲ, ನಿಮಗೆ ಸೂಟು ಆಗಲ್ಲ, ಅವ್ರು ನಿಮ್ಮನ್ನ ಮದುವೆನೂ ಆಗಲ್ಲ, ಹೋಗಿ ಅಲ್ಲಿ ರೊಟ್ಟಿ ಗಿಟ್ಟಿ ತಿನ್ನೋಗಿ ಅಂತ ಅಂದಾಗ ಒಳ್ಳೊಳಗೆ ಗೌರಿ ಇಲ್ಲಿ ನಗ್ತಾ ಇರ್ತಾಳೆ. ಮತ್ತು ಬಿಜಿಲಿ ಹೇಳ್ತಾ ಇರ್ತಾಳೆ, ಈ ಚೋಟ್ ಮೆಣಸಿಕಾಯಿ ಹಂಗೇನಿಲ್ಲ, ನನಗಷ್ಟೇ ಸೂಟ್ ಆಗೋದು ಡೆವಿಲ್ ಅವರು ಅಂತ ಅಂದಾಗ, ನಿನಗೆ ಸೂಟೇ ಆಗಲ್ಲ ಅಲ್ವಾ ವಿಜಯಮ್ಮ, ಡೆವಿಲ್ ಇವರಿಗೆ ಸೂಟ್ ಆಗಲ್ಲ ಅಂತ ಅನ್ಬೇಕಾದ್ರೆ, ಇರು ಭೂಮಿ ವೆಯ್ಟ್ ಮಾಡೋಣ, ಯಾರೋ ಹೂವು ಯಾರೋ ಮುಡುಗಿ ಅಂತ ಸಾಂಗೆ ಇದೆಯಲ್ಲ ವೆಯ್ಟ್ ಮಾಡೋಣ ಅಂತ ಅಂದಾಗ ಈ ಕಡೆ ಗೌರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತು ಈ ಕಡೆ ಬಿಜಿಲಿ ಹೇಳ್ತಾ ಇರ್ತಾಳೆ, ಏನು ನಮ್ಮಿಬ್ಬರು ಮ್ಯಾಚ್ ಆಗಲ್ವಾ, ಈಗ ಸ್ಯಾರಿಗೆ ಯಾವ ಥರ ನಾವು ಡಿಫ್ರೆಂಟಾಗಿ ಬ್ಲೌಸ್ ಹೊಲಿಸ್ತೀವೋ ಆ ರೀತಿ ನಮಗೂ ಅವ್ರಿಗೂ ಡಿಫ್ರೆಂಟ್ ಕಪಲ್ ಅಂತ ಹೆಸರಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಮತ್ತು ಬಿಜಿಲಿ ಹೇಳ್ತಾ ಇರ್ತಾಳೆ, ನೋಡು ಬೇಕಾದರೆ ನಮ್ಮ ಅಪ್ಪ ಅವ್ರ ನಮ್ಮನ್ನ ಕರೆಸಿ ನಾನು ಈ ತಿಂಗಳಲ್ಲೇ ಪಿ ಡುಮ್ ಮಾಡಿಸ್ತೀನಿ, ಹಾಗೆ ನಾನು ಇವತ್ತೇ ಅವರಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದಾಗ ಗೌರಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಅವಾಗ ಹೌದು ಅಲ್ವಾ ಕಾಕಾರೆ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ವಾಸಂತಿ ಹೇಳ್ತಾ ಇರ್ತಾಳೆ, ದೊಡ್ಡವ್ರು ಹೇಳಿಲ್ವಾ ನಾಳೆ ಕೆಲಸನ ಇವತ್ತೇ ಮಾಡು, ಇವತ್ತಿನ ಕೆಲಸನ ಹಿಂದೆ ಮಾಡು ಅಂತ ಹೇಳಿದಾರಲ್ವಾ, ಯಾಕೆ ನಾವು ಮೀನಮೇಷ ಎಲ್ಲ ಎಣಿಸ್ಬೇಕು, ಸ್ಟಾರ್ಟ್ ಮಾಡೋಣ ಬಿಡು ಅಂತ ಹೇಳ್ತಾ ಇರ್ತಾಳೆ. ಸರಿ ತಡಿಯಮ್ಮ, ಹಾಗಾದರೆ ನಾನು ಇವಾಗಲೇ ಡೆವಿಲ್ನ ಕರಿತೀನಿ ಅಂತ ಅಂದ್ಬಿಟ್ಟು ವಸಂತಿ ಡೆವಿಲ್ ಅಂತ ಕರೆದಾಗ, ಏನು ಮೇಡಮ್ ಬಂದೆ ಅಂತ ಬಂದಾಗ ಈ ಕಡೆ ಹೇಳ್ತಾ ಇರ್ತಾನೆ ಆನಂದು, ನೋಡಪ್ಪ ನಮ್ಮ ಬಿಜಿಲಿಗೆ ನೀನಂದರೆ ತುಂಬ ಇಷ್ಟ, ಅವಳು ಸಖತ್ತು ಇಷ್ಟಪಡ್ತಾಳೆ, ನೀನು ಹೂ ಅಂತ ಅಂದರೆ ನಾವು ನಾಳೆನೇ ಮದುವೆನ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ಗೌರಿ ಮುಖ ನಾನು ನೋಡ್ತಾ ಇರ್ತಾನೆ. ಅವಳು ಒಪ್ಕೋಬೇಡ ಅಂತ ತನ್ನ ಮನಸ್ಸಲ್ಲಿ ಹೇಳ್ತಾ ಇದ್ರು ಸಹ ಬೇಕು ಅಂತಲೇ ಈ ಕಡೆ ಹೇಳ್ತಾ ಇರ್ತಾನೆ, ನನಗೆ ಒಪ್ಪಿಗೆ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರಬೇಕಾದ್ರೆ
ಆದರೆ ಡೆವಿಲ್ ಬೇಕು ಬೇಕು ಅಂತ ಹೇಳ್ತಾ ಇರ್ತಾನೆ. ನಮ್ಮ ಅಪ್ಪ ಅಮ್ಮ ಅವರು ಎಂಥ ಒಳ್ಳೆ ಸಂಸ್ಕೃತಿ ಕಲಿಸಿದ್ದಾರೆ ಅಂತ ಅಂದರೆ ದೊಡ್ಡವ್ರು ಏನೇ ಹೇಳ್ಕೊಟ್ರು ಸಹ ಅದನ್ನು ಕಾಲಿಗೆ ಹೊತ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ನನಗೇನೋ ಒಪ್ಪಿಗೆ ಇದೆ. ಅದರಲ್ಲೂ ನಮ್ಮ ಡಿ ಸಿ ಮೇಡಮ್ ನೋಡಿ, ಮದುವೆ ಆಗ್ತಿರೋ ಗಂಡು ನಾನಾದರೆ ಅವ್ಳ ಮುಖದಲ್ಲಿ ತುಂಬ ಖುಷಿ ಬರ್ತಾ ಇದೆ ಅಂತ ಬೇಕು ಬೇಕು ಅಂತಲೇ ಅವಳು ಕಾಲು ಎಳಿತಾ ಇರ್ತಾನೆ. ಇನ್ನೊಂದು ಕಡೆ ಡೆವಿಲ್ ಹೇಳ್ತಾ ಇರ್ತಾನೆ, ಬಿಜಿಲಿಯವರೇ ನೀವು ಒಪ್ಪಿದ್ರೆ ಮುಗೀತು, ನಾನು ಮದುವೆಗೆ ರೆಡಿ ಅಂತ ಅಂದಾಗ ಸುಮ್ಮನಿರಿ ಡೆವಿಲ್ ಅವರೇ, ನನಗೆ ತುಂಬ ನಾಚಿಕೆ ಆಗ್ತಿದೆ ಅಂತ ಅನ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ಇವಾಗ ಆ ಮೆಣಸಿಕಾಯು ಸಹ ತುಂಬ ಸ್ವೀಟ್ ಆಗೋ ರೀತಿ ಅನ್ನಿಸ್ತಾ ಇದೆ, ನಿಮ್ಮಿಬ್ಬರು ಪೇರ್ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ತುಂಬ ಬೇಜಾರು ಮಾಡಿಕೊಂಡು ಎದ್ದು ಹೋಗೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಆನಂದ್ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದೆಯಾ ಗೌರಿ ಅಂತ ಅನ್ಬೇಕಾದ್ರೆ ಅಪ್ಪ ನನಗೆ ಸ್ವಲ್ಪ ಕೆಲಸ ಇದೆ ಅಂದಾಗ, ಅಯ್ಯೋ ಕೂತ್ಕೊಳ್ಳಮ್ಮ, ಕೆಲಸ ಇದ್ದಿದ್ದೆ ಆಮೇಲೆ ಮಾಡಿರಂತೆ, ಈಗ ಮದುವೆ ಬಗ್ಗೆ ಮಾತಾಡು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ, ನೋಡು ಬಿಜಿಲಿ, ಮದುವೆ ಹೇಗೋ ಸೆಟ್ ಆಯಿತು, ಹಾಗಾದರೆ ಶಾಪಿಂಗ್ ಮಾಡಲ್ವಾ ಅಂದಾಗ, ಅಯ್ಯೋ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅವರೇ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ನನ್ನ ಜೊತೆ ಬಾ, ನಾನು ಸ್ವಲ್ಪ ನಿನಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಅನ್ಬೇಕಾದ್ರೆ ಈ ಕಡೆ ಡೆವಿಲ್ ಹೇಳ್ತಾ ಇರ್ತಾನೆ, ಹಾಗಾದರೆ ಬಾಡಿ ಗಾರ್ಡ್ ಆಗಿ ನಾನು ಬರಲಾ ಮೇಡಮ್, ಡಿ ಸಿ ಮೇಡಮ್ ಅಂತ ಅನ್ಬೇಕಾದ್ರೆ, ಏನು ಬೇಡ, ನೀವು ಇವತ್ತು ನಿಮ್ಮ ಬಾಡಿ ಗಾರ್ಡ್ ಕೆಲಸಕ್ಕೆ ಬ್ರೇಕ್ ಕೊಟ್ಟು ಮನೇಲೇ ಇರಿ ಅಂತ ಅಂದಾಗ, ಸರಿ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಒಂದೊಳ್ಳೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಬಿಜಿಲಿ ಕೇಳ್ತಾ ಇರ್ತಾಳೆ, ಬನ್ನಿ ಅಕ್ಕರೆ ಹೋಗೋಣ ಗೌರಿ ಅಕ್ಕವ್ರೆ ಅಂದಾಗ, ಸರಿ ಬಾ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿ ಹೊರಗಡೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ಅಲ್ಲ ನಿನಗೆ ಡೆವಿಲ್ ಅವ್ರು ಬೇಕಾ ಮದುವೆ ಆಗೋಕ್ಕೆ ಅಂದಾಗ, ಹ್ಞೂ ಅಕ್ಕರೆ, ನನಗೆ ತುಂಬ ಇಷ್ಟ, ಡೆವಿಲರ್ ಅಂದರೆ ತುಂಬ ಇಷ್ಟ. ಒಂದು ಕಡೆ KGF ಚಿನ್ನ ಮತ್ತು ಇನ್ನೊಂದು ಕಡೆ ಡೆವಿಲ್ ಅವ್ರನ್ನ ತಕಡಿಲಿ ತೂಕಾಕ್ದಾಗ ನನಗೆ ಡೆವಿಲ್ ಅವರೇ ತುಂಬ ಇಷ್ಟ, ಅವರಂತೂ ತುಂಬ ಒಳ್ಳೆ ಮನುಷ್ಯ, ಅಂಥ ಹುಡುಗನ ಯಾರು ಕಳ್ಕೊತಾರೆ ಹೇಳಿ, ಅವ್ರ ಹಣೆ ಬರದಲ್ಲಿ ಯಾರು ಬರ್ದೈತೋ ಅದೃಷ್ಟವಂತೆ ಯಾರೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಅವ್ರನ್ನ ಬಿಟ್ಕೊಡಲ್ಲ ಅಂತ ಅಂದಾಗ, ಹೌದಾ ಅವರ ಅದೃಷ್ಟವಂತೆ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಮೊದಲು ಮನೆಯಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಬಿಜಿಲಿ ಹೇಳ್ತಾ ಇರ್ತಾಳೆ, ಅಕ್ಕ ನೋಡಿ, ನಾನು ಏನಾದ್ರು ಹೋಗ್ತೀನಿ ಅಂತ ಅಂದರೆ ಅವ್ರನ್ನ ಕರ್ಕೊಂಡೆ ನಾನು ಊರಿಗೆ ಹೋಗೋದು ಅಂತ ಅಂದಾಗ, ನಾನು ಇಲ್ಲಾಂದರೆ ನಾನು ಹೋಗೋದೇ ಇಲ್ಲ, ನೋಡಿ ಇದು ಎಲ್ಲ ಮೋಸ ಅನ್ಬೇಕಾದ್ರೆ ಯಾವ ಮೋಸನೂ ಇಲ್ಲ ಸಮೋಸನೂ ಇಲ್ಲ, ಏನು ನನ್ನ ಕಣ್ಣು ಮುಂದೆ ಅವ್ರಿಗೆ ಊಟ ಬಡಿಸೋದೇನು, ಅವ್ರ ಜೊತೆ ಡ್ಯಾನ್ಸ್ ಮಾಡೋದೇನು, ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಕೂತ್ಕೋಬೇಕಂತ ಗೌರಿ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ಡೆವಿಲ್ ಯಾವತ್ತಿದ್ರು ನನ್ನವನು, ನನಗಷ್ಟೇ ಸ್ವಂತ, ಅವನನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಅಂದಾಗ ಈ ಕಡೆ ಬಿಜಿಲಿಗೆ ತುಂಬ ಖುಷಿ ಆಗ್ತಿರುತ್ತೆ. ಅವಾಗ ಅಲ್ಲ ಅಕ್ಕ, ನೀವು ಮದುವೆ ಆಗಿ ಡೈವರ್ಸ್ ತೊಗೊಂಡಿಲ್ಲ ಆದರೂ ಬಿಟ್ಟಿದ್ದೀರಾ, ಮತ್ತು ಇನ್ಯಾಕೆ ನೀವು ಮತ್ತೆ ಬರ್ತಾ ಇದ್ದೀರಾ ಅಂದಾಗ, ನಮ್ಮ ಮದುವೆ 1000 ಜಗಳ ಇರುತ್ತೆ, ನಮ್ಮಿಬ್ಬರ ನಡುವೆ ತುಂಬ ಜಗಳ ಇದೆ, ಹಂಗಂತ ನಾನು ಅವನನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮತ್ತೆ ಬಿಜಿಲಿ ಹೇಳ್ತಾ ಇರ್ತಾಳೆ, ಬೇಡ ಅಕ್ಕ ನನಗೆ ಬಿಟ್ಕೊಡಿ ಅಂತ ಅಂದಾಗ, ಏನಂತ ಇದೆಯಾ, ಪ್ರೀತಿನೇ ಹಂಗೆ ಆಯಿತಾ, ಇವಾಗ ಜಗಳಾಡ್ತೀವಿ ನಾಳೆ ಒಂದಾಗ್ತೀವಿ, ನೋಡು ಸುಮ್ಮನೆ ನಾನು ಬಸ್ ಹತ್ತಿಸ್ತೀನಿ, ನೀನು ಬಿಜಾಪುರಕ್ಕೆ ಹೋಗಬೇಕು, ಇಲ್ಲೇನಾದರೂ ಅಪ್ಪ ಅಮ್ಮನಿಗೆ ಏನಾದ್ರು ಹೇಳಿದರೆ ನೋಡು ನಿನ್ನನ್ನು ಬಜ್ಜಿ ಮಾಡಿಬಿಡ್ತೀನಿ ಅಂತ ಅಂದಾಗ, ಸರಿ ಬಿಡಿ ನೀವೇ ಈ ಥರ ಅಂದಮೇಲೆ ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಗೌರಿ ಅಕ್ಕ ಒಳಗಡೆ ನನ್ನ ಬ್ಯಾಗ್ ಇದೆ ತೊಗೊಬರ್ತೀನಿ ಅಂದಾಗ, ಬೇಡ ಬೇಡ ಬಾ, ನಿನಗೆ ಹೊಸ ಬ್ಯಾಗ್ನ ಕೊಡಿಸ್ತೀನಿ, ಇವಾಗ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾರೆ, ಆದಷ್ಟು ಬೇಗ ನಾನು ನನ್ನ ಪ್ರೀತಿ ವಿಷಯನ ಹೇಳ್ಕೋಬೇಕು ಶಂಕರವ್ರ ಹತ್ರ ಅಂತ ಮಾತಾಡ್ಕೊಂಡು ಈ ಕಡೆ ಒಳಗಡೆ ಬರ್ತಾಳೆ. ಅಪ್ಪ ನನ್ನ ಲೈನ್ ಕ್ಲಿಯರ್ ಆಯಿತು, ಈ ಬಿಜಿಲಿನ ನಾನು ಬಸ್ ಹತ್ತಿ ಬಂದು ಒಳ್ಳೆ ಕೆಲಸ ಮಾಡಿದೆ, ಆದಷ್ಟು ಬೇಗ ನಾನು ಅವರಿಗೆ ಪ್ರಪೋಸ್ ಮಾಡಬೇಕು, ಅದನ್ನು ನಾಳೆನೇ ಮಾಡಬೇಕು ಅಂತ ಅಂದ್ಬಿಟ್ಟು, ಡೆವಿಲ್ ಅವರೇ ಅಂತ ಡೆವಿಲ್ ಕರೀತಾಳೆ. ಏನು ಮೇಡಮ್ ಅವರೇ ಅಂತ ಬಂದುಬಿಟ್ಟು, ಶಾಪಿಂಗ್ ಎಲ್ಲ ಚೆಂದಾಗಾಯ್ತಾ, ಏನೂ ತೊಂದರೆ ಆಗಲಿಲ್ಲ ತಾನೇ, ದಾರಿಲಿ ಯಾರು ನಿಮ್ಮನ್ನು ಚುಡಾಯಿಸ್ಲಿಲ್ಲ ತಾನೇ, ಹೇಳ್ಬಿಡಿ, ಆ ಥರ ಇದ್ದರೆ ನಾನೊಂದು ಗತಿ ಮಾಡ್ತೀನಿ ಅಂದಾಗ, ಏನ್ರಿ ಬರೀ ಯಾವಾಗಲೂ ರೌಡಿಸಮ್ ಥರನೇ ಮಾತಾಡ್ತೀರಾ, ಅದನ್ನು ಬಿಟ್ಟರೆ ಬಾಡಿ ಗಾರ್ಡ್ ಕೆಲಸ ಮಾಡ್ತೀರಾ, ಇನ್ಯಾವುದು ನಿಮ್ಮ ಮೈಂಡಿಗೆ ಥಾಟ್ಸೇ ಬರಲ್ವಾ ಅಂದಾಗ, ಏನು ಮೇಡಮ್ ಅವರೇ ಈ ಥರ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾರೆ. ನೋಡಿ ನಾಳೆ ಶಾರ್ಪ್ 9 ಗಂಟೆಗೆ ನೀವು ದೇವಸ್ಥಾನ ಹತ್ರ ಬರಬೇಕು ಅಂತಂದಾಗ, ಯಾವ ದೇವಸ್ಥಾನ ಹತ್ರ, ಗಣಪತಿ ದೇವಸ್ಥಾನಕ್ಕೆ, ಮೂಕಾಂಬಿಕಾ ದೇವಸ್ಥಾನಕ್ಕೆ, ಅಥವಾ ಅಣ್ಣಮ್ಮನ ದೇವಸ್ಥಾನಕ್ಕೆ, ಚೇಚೆ ಬೇಡ, ಅಣ್ಣಮ್ಮನ ದೇವಸ್ಥಾನಕ್ಕೆ ಇಬ್ಬರು ಒಟ್ಟಿಗೆ ಹೋಗೋಕ್ಕಾಗಲ್ಲ, ಯಾವ ದೇವಸ್ಥಾನಕ್ಕೆ ಹೇಳಿ ಅಂತ ಅನ್ಬೇಕಾದ್ರೆ ಈ ಕಡೆ ಗೌರಿ ಕೋಪ ಮಾಡಿಕೊಂಡು, ಕೃಷ್ಣನ ದೇವಸ್ಥಾನಕ್ಕೆ ಬನ್ನಿ, ಅದು ಶಾರ್ಪ್ 9 ಗಂಟೆಗೆ ಅಂದಾಗ, ನೈಟ್ ಬರಬೇಕಾ ಬೆಳಗ್ಗೆ ಬರಬೇಕಾ ಅಂತ ಇರ್ತಾನೆ. ಹೇಳ್ದಷ್ಟು ಮಾಡಿ ಅಂತ ಅಂದಾಗ, ಮೇಡಮ್ ಹಾಗೆಲ್ಲ ಮಾಡೋಕ್ಕಾಗಲ್ಲ ಆಯಿತಾ, ಕರ್ತವ್ಯನೇ ನಿಷ್ಠೆ ಅಂತ ನಾನು ನಂಬ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಓಕೆ ಮೇಡಮ್, ನಾನು 9 o'clock ಶಾರ್ಪ್, ಅದರಲ್ಲೂ 5 ನಿಮಿಷ ಮುಂಚೆನೇ ಬರ್ತೀನಿ ಮೇಡಮ್ ಅಂತ ಸಲ್ಯೂಟ್ ಹೊಡಿಬೇಕಾದ್ರೆ, ರೀ ಇದು ಪರ್ಸ್ನಲ್ ರೀ, ಆ ಥರ ಬನ್ನಿರಿ ಅಂತ ಅನ್ಬೇಕಾದ್ರೆ, ಓಹೋ ಕ್ಯಾಶುವಲ್ ಡ್ರೆಸ್ ಹಾಕ್ಲಾ ಅಥವಾ ನಾರ್ಮಲ್ ಡ್ರೆಸ್ ಹಾಕ್ಲಾ ಅಂದಾಗ, ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕೋ ಬನ್ನಿ ಅಂತ ಅಂದಾಗ, ಹೋಗಿ ಮೇಡಮ್ ಅದು ನೋಡೋಕ್ಕೆ ತುಂಬ ಕೆಟ್ಟದಾಗಿರುತ್ತೆ ಅಂತ ಅಂದ್ಬಿಟ್ಟು, ಹೋಗ್ಲಿ ಬಿಡಿ ಏನೋ ಒಂದು ಹಾಕೋ ಬರ್ತೀನಿ ಅಂತ ಹೇಳ್ತಾ ಇರ್ತೇನೆ. ಅಯ್ಯೋ ನನಗೆ ನೀವು ತುಂಬ ಕೋಪ ಬರಿಸ್ತಿದ್ದೀರಾ, ತುಂಬ ಇರಿಟೇಟ್ ಮಾಡ್ತಾ ಇದ್ದೀರಾ, ಇವತ್ತು ರಜೆ, ನೀವು ಮನೆಗೆ ಹೋಗಿ ಅಂತ ಅಂದಾಗ, ಏನು ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ, ನಾನು ನಿಷ್ಠೆಯಿಂದ ಕೆಲಸ ಮಾಡೋನು, ಇವತ್ತು ನಾನು ರಜೆ ಹಾಕಲ್ಲ, ಬಾಡಿಗಾರ್ಡ್ ಡ್ಯೂಟಿಗೆ ರಜೆ ಇಲ್ಲ ಅಂತ ಅಂದಾಗ, ನಾನು ಹೇಳ್ದಷ್ಟು ಮಾಡ್ತೀರಾ ಇಲ್ವೋ ಅಂತ ಕೋಪ ಮಾಡ್ಕೊತಿರ್ಬೇಕಾದ್ರೆ, ಸರಿ ಬಿಡಿ ಈ ಥರ ಕೋಪ ಮಾಡ್ಕೋಬೇಡಿ, ಹಾಗೆ ವೈಲೆಂಟಾಗೇ ಇರಿ, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಸರಿ ನಾನು ಹೋಗ್ತೀನಿ ಅಂತ ಹೊರಟು ಹೋಗ್ತಾ ಇರಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಅಯ್ಯೋ ಕರೀದೇನೋ ಕರೆದ್ಬಿಟ್ಟೆ, ನಾಳೆ ಏನಂತ ನಾನು ಪ್ರಪೋಸ್ ಮಾಡಲಿ ದೇವ್ರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ ರೂಮಲ್ಲಿ ಏನೋ ಫೋನ್ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಗುಂಡ ಅವ್ನು ಪರ್ಸ್ ಇಟ್ಕೊಂಡು ಹೇಳ್ತಾ ಇರ್ತಾನೆ, ಅಲ್ಲ ಬಾಸು, ಈ ಫೋಟೋದಲ್ಲಿರೋ ಆಂಟಿಗೂ ನಿನಗೂ ಏನು ಸಂಬಂಧ ಅಂತ ಅನ್ಬೇಕಾದ್ರೆ, ಅಯ್ಯೋ ನಿನ್ನ ನಿಧಾನಕ್ಕೆ ಮಾತಾಡೋ, ಯಾರು ಕೇಳಿಸ್ಕೊಂಡರು ಅಂದಾಗ, ಓ ಹೌದಾ ಹಂಗಾಗಿ
ಹಾಗೆ ಅಂತ ಅಂದ್ಬಿಟ್ಟು ಮತ್ತೆ ಜೋರಾಗೆ ಬಸ್ಸು ಈ ಪರ್ಸಲ್ಲಿರೋ ಆಂಟಿಗೂ ನಿಮಗೂ ಏನು ಸಂಬಂಧ ಅಂತ ಕಿರ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಬಿಟ್ಟು ಏನು ನನ್ನ ಮಗನೇ ಈ ಥರ ಕಿರ್ತಾ ಇದೆಯಾ, ನಿನಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇಲ್ಲಿ ಓಡ್ ಬರ್ತಾ ಇರ್ತಾಳೆ ಅವ್ರ ಅಮ್ಮ. ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಅಮ್ಮ ಬರ್ತಾ ಇದ್ದಾರೆ ಕಣೋ, ಏನು ಹೇಳ್ಬೇಡ, ನಿನಗೇನು ಬೇಕು ಎಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸುನಂದ ಬಂದುಬಿಟ್ಟು ಏನು ಚಿಕ್ಕಪ್ಪ ಮತ್ತು ಮಗ ಇಬ್ಬರು ಸೇರ್ಕೊಂಡು ಏನು ಕುಸ್ತಿ ಆಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದು ಅವ್ವ ಅಂತ ಗುಂಡೆ ಹೇಳ್ತಿರ್ಬೇಕಾದ್ರೆ ನೋಡ್ಲ ನಿಂಗೆ ಏನು ಬೇಕು ಎಲ್ಲ ಕೊಡಿಸ್ತೀನಿ, ಮರ್ಯಾದೆ ಕಾಪಾಡಲ ಅಂತ ಅನ್ಬೇಕಾದ್ರೆ ಅವ್ವ ಮೊಟ್ಟೆ ಮೊದಲ ಕೋಳಿ ಮೊದಲ ಅಂದಾಗ ಹೋಗ್ಲಾ ಅದೇನು ತಲೆ ಇಲ್ದಿದ್ದ ಪ್ರಶ್ನೆ ಕೇಳ್ತೀಯ, ನೀನು ತಿನ್ನೋದು ಅದೇ ತಾನೇ, ಸುಮ್ಮನೆ ಆಟಾಡ್ಕೊ ಹೋಗು ಅಂದಾಗ ಸರಿ ನಾನು ಆಟಾಡೋಕೆ ಹೋಗ್ತೀನಿ ಬಸ್ಸು, ನನಗೆ ಲೆಗ್ ಪೀಸ್ ತರಬೇಕು ಅಂತ ಹೇಳ್ಬಿಟ್ಟು ಗುಂಡ ಆಟಾಡೋಕೆ ಹೋಗ್ತಾ ಇರ್ತಾನೆ. ಈ ಕಡೆ ಬಂದು ಕೂತ್ಕೊಬಿಟ್ಟು ಅಲ್ಲ ಶಂಕರ ಏನು ಬೇಗ ಬಂದಿದ್ಯಾ ಅಂದಾಗ ಅದು ನನಗೆ ತುಂಬ ಮೈಕೈ ನೋವಿತ್ತು ಅದಕ್ಕೋಸ್ಕರ ನಾನು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ, ನೋಡಿದ್ರೆ ಆ ಥರ ಕಾಣಲ್ವಲ್ಲ, ನಿನಗೆ ಯಾವ ಮೈಕೈ ನೋವು ಇಲ್ಲ ಅಂತ ಅನಿಸುತ್ತೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಿನ್ನ ಮುಖದಲ್ಲಿ ಏನು ಇಷ್ಟೊಂಥರ ಸಂತೋಷ ಉಕ್ಕಿ ಹರಿತಿದೆ ಅನ್ಬೇಕಾದ್ರೆ ಅವ್ನು ತುಂಬ ನಾಚಿಕೆ ಪಡ್ಕೊಬಿಟ್ಟು ಏನಿಲ್ಲ ಬಿಡಿ ಅದಕ್ಕೆವ ಅಂತ ಅಂದ್ಬಿಟ್ಟು ಎದ್ದು ಹೋಗ್ತಾ ಇರ್ತಾನೆ. ನಿಂತ್ಕೊಳ್ಳೋ ಶಂಕರ ಅಂದರು ನಿಂತ್ಕೊಳ್ಳಲ್ಲ. ಅವಾಗ ಹೇಳ್ಕೊತಾ ಇರ್ತಾಳೆ, ಇಷ್ಟು ವರ್ಷ ಆದಮೇಲೆ ನಮ್ಮ ಶಂಕರನ ಮುಖದಲ್ಲಿ ನಾವು ನಗುನ ನೋಡ್ತಾ ಇದ್ದೀವಿ, ಅದಕ್ಕೆ ಗೌರವನೇ ಕಾರಣ, ಅವರಿಬ್ಬರು ಒಂದಾದರೆ ಅಷ್ಟೇ ಸಾಕು ಅಂತ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನೇನೋ ಕರೆದೆ ನಾಳೆ ಯಾವ ರೀತಿ ನಾನು ಅವರಿಗೆ ಹೇಳಲಿ ದೇವ್ರಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆನಂದ್ ಮತ್ತು ವಾಸಂತಿ ಬಂದುಬಿಟ್ಟು ಏನಾಯಿತು, ಏನು ಯೋಚನೆ ಮಾಡ್ತಿದ್ಯಾ, ಬೆಳಗಿಂದ ಅಷ್ಟು ಕೆಲಸ ಮಾಡಿದ್ದೆ, ಹೋಗಿ ಮಲ್ಕೊಮ್ಮ ಅಂತ ಅಂದಾಗ ಅಪ್ಪ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇತ್ತು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ಅಂದಾಗ ಎಲ್ಲಿತ್ತು ಆ ಮೀಟಿಂಗ್ ಎಲ್ಲಿದೆ ಅನ್ಬೇಕಾದ್ರೆ ದೇವಸ್ಥಾನದಲ್ಲಿ ಅಂತ ಅಂದಾಗ ಏನು ದೇವಸ್ಥಾನದಲ್ಲ ಅಂತ ಶಾಕಾಗಿ ಇಬ್ಬರು ಕೇಳ್ತಿರ್ಬೇಕಾದ್ರೆ ಅಲ್ಲ ದೇವಸ್ಥಾನದ ವಿಷಯವಾಗಿ ಒಂದು ಮೀಟಿಂಗ್ ಇತ್ತು ಅಂದಾಗ ಇದೇನು ಹೊಸ ವಿಷಯ ಅಲ್ವಲ್ಲ ಬಿಡು ಅಂತ ವಾಸಂತಿ ಹೇಳ್ತಿರ್ಬೇಕಾದ್ರೆ ಅದು ನಂಬರ್ 1 ಇತ್ತು, ಆದರೆ ಆ ಟೆಕ್ನಿಕಲ್ ಇಶ್ಯೂ ಆಗಿ ಸರಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಆ ಪ್ರಾಜೆಕ್ಟು ರೀಓಪನ್ ಆಗಲೇಬೇಕು, ಇಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ, ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಈ ಕಡೆ ವಾಸಂತಿ ಆನಂದ್ ಕಿವಿಗೆ ಹೇಳ್ತಾ ಇರ್ತಾಳೆ, ಇದು ಪ್ರಾಜೆಕ್ಟ್ ಸ್ಟೋರಿ ಅಲ್ಲ ಲವ್ ಸ್ಟೋರಿ ಅಂತ ಅಂದಾಗ ಅಮ್ಮ ಹೇಗಿದ್ರು ಹೋಗ್ತೀಯಲ್ಲ ಹೇಳ್ಕೊಬಿಡು ಅಂತ ವಾಸಂತಿ ಅಂತ ಅಂತಿರ್ಬೇಕಾದ್ರೆ ಆನಂದ್ ಸಹ ಹೇಗಿದ್ರು ಮನಸ್ಸಾಗಿದೆ ಹೇಳ್ಕೊಬಿಡು ಅಂತಾಗ ಗೌರಿ ಅವರಿಬ್ರು ಮುಖನ ನೋಡ್ತಾ ಇರ್ತಾಳೆ. ಈ ಕಡೆ ಗೌರಿ ಏನು ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ, ಹೋಗ್ಬಿಟ್ಟು ನೀನು ಅದನ್ನು ರೀಓಪನ್ ಮಾಡು ಅಂತ ಅಂದಾಗ ಅಮ್ಮ ನಾನೇನ ರೀಓಪನ್ ಮಾಡ್ತೀನಿ, ಆದರೆ ಸರ್ಕಾರ ಒಪ್ಪಬೇಕಲ್ಲ ಅನ್ಬೇಕಾದ್ರೆ ಯಾಕೆ ಒಪ್ಕೊಳ್ಳಲ್ಲ, ಮುಂಚೆ ಇದೇ ತಾನೇ ಸರ್ಕಾರ ಹೇಳಿ ಒಪ್ಪಿಸಿದ್ದು, ಆ ರೀತಿ ಹಾಗೆ ಆಗುತ್ತೆ, ನೀನು ಹೋಗು ಅಂತ ಹೇಳ್ತಾ ಇರ್ತಾಳೆ. ನೀವು ಇಷ್ಟು ಹೇಳಿದ್ರಲ್ಲ, ಇಷ್ಟು ಧೈರ್ಯ ಕೊಟ್ಟರಲ್ಲ, ನಾಳೆ ಹೋಗಿ ನಾನು ಅದನ್ನು ಹೇಳೇ ಬಿಡ್ತೀನಿ ಅಂತ ಅಂದಾಗ ಹೋಗಮ್ಮ ಕಣ್ಣಿಗೆ ನಿದ್ದೆನ ಜಾಸ್ತಿ ಮಾಡಬೇಕು, ಇಲ್ಲಾಂದರೆ ಸ್ಟ್ರೆಸ್ ಆದರೆ ಮನಸ್ಸಿಗೂ ಸ್ಟ್ರೆಸ್ ಆಗುತ್ತೆ, ನಾಳೆ ಗುಡ್ ಪರ್ಫಾರ್ಮೆನ್ಸ್ ಕೊಡಬೇಕಲ್ವ, ಹೋಗಿ ಮಲ್ಕೋ ಅಂತ ವಾಸಂತಿ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ ಅಂತ ಬಂದು ರೂಮಿಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಒಂದ್ಸಲ ಶಂಕರ್ ಅವ್ರಿಗೆ ರಿಮೈಂಡ್ ಮಾಡಿಬಿಡೋಣ ಅಂತ ಶಂಕರನ್ಗೆ ಫೋನ್ ತಗೊಂಡು ಕಾಲ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.